ಪ್ರೊಫೆಸರ್ H.D. ಪೋತೆ ಅವರ ಪರಿಚಯ. ಇವರು ಪೂರ್ಣ ಹೆಸರು ಹಂಜಗಿ ತಮ್ಮಣ್ಣ ಪೋತೆ ಅಂತ. ಕನ್ನಡದ ಖ್ಯಾತ ಕಥೆಗಾರ, ವಿಮರ್ಶಕ, ಸಂಶೋಧಕ ಮತ್ತು ಜಾನಪದ ವಿದ್ವಾಂಸರು. ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನದ ಸಂಸ್ಥೆಯ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿರುವ ಇವರು ಅಂಬೇಡ್ಕರ್ ಚಿಂತನೆ ಮತ್ತು ದಲಿತ ಸಾಹಿತ್ಯ ಕ್ಷೇತ್ರದಲ್ಲಿ 100ಕ್ಕೂ ಹೆಚ್ಚು ಕೃತಿಗಳನ್ನು ಪ್ರಕಟಿಸಿದ್ದಾರೆ. ಅವರ ರಮಾಬಾಯಿ ಕಾದಂಬರಿ ನಾಟಕ ರೂಪದಲ್ಲಿ ಬಹಳ ಜನಪ್ರಿಯವಾಗಿದೆ. ರಮಾಬಾಯಿ ಕುರಿತು ಕಾದಂಬರಿ ನಾಟಕ ರೂಪದಲ್ಲಿದೆ. ಇದು ಕೂಡ ಹೆಚ್ಚಿನ ಒಂದು ಪ್ರಸಿದ್ಧತೆಯನ್ನು ಪಡೆದಿದೆ. ಜನ್ಮಸ್ಥಳ, ಇವರದ ಜನ್ಮಸ್ಥಳ ನೋಡೋದಾದರೆ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಹಂಜಗಿ ಗ್ರಾಮ. 1965 ಜೂನ್ 1ರಂದು ಜನಿಸ್ತಾರೆ. ಇವರ ತಂದೆ ತಮ್ಮಣ್ಣ, ತಾಯಿ ಅಂಬವ್ವ. ಇವರ ಶಿಕ್ಷಣ ಗುಲ್ಬರ್ಗಾ ವಿಶ್ವವಿದ್ಯಾಲಯದ MA, FPhil, PhD ಪದವಿಗಳನ್ನು ಪಡೆದಿದ್ದಾರೆ. ಅಂಬೇಡ್ಕರ್ ಕುರಿತಾದ ಸಂಶೋಧನೆಗೆ ಕನ್ನಡದ ಮೊದಲ ಡಿಲಿಟ್ ಪದವಿಯನ್ನು ಪಡೆದಿದ್ದಾರೆ. ಇದು ಕೂಡ ಇವರ ಒಂದು ವಿಶಿಷ್ಟತೆ. ಸಾಹಿತ್ಯ ಕೃಷಿಯನ್ನು ನೋಡುವುದಾದರೆ ಏನಂದರೆ, ಸಾಹಿತ್ಯ ಕೃಷಿ ಅಂದರೆ ಒಂದೇ ರೀತಿಯಾಗಿಲ್ಲ, ಎಲ್ಲ ಹಲವಾರು ರೀತಿಯ ಒಂದು ಕೃಷಿ, ವಿಭಿನ್ನ ಸಾಹಿತ್ಯ ಶೈಲಿಯನ್ನು ನೋಡ್ಬೋದು. ಕತೆ, ವಿಮರ್ಶೆ ಮತ್ತು ಜಾನಪದ ರಂಗದಲ್ಲಿ ಬರ್ತಕ್ಕಂಥ ಕೃತಿಗಳನ್ನು ಬರೆದಿದ್ದಾರೆ. ವಿಚಾರ ಸಾಹಿತ್ಯದಲ್ಲಿ ಬಲವಾದ ಒಂದು ಹಿಡಿತವನ್ನು ಸಾಧಿಸುವಂಥ ಒಂದು ಮಹಾಯಾನ ಇದು ಅಂಬೇಡ್ಕರ್ ಜೀವನ ಕಥನವನ್ನು ಒಳಗೊಂಡಿದೆ. ಕಪ್ಪು ನೆಲದ ನಾಡು, ಸಂಸ್ಕೃತಿ ಕಥನ ಮುಂತಾದ ಪ್ರಮುಖ ಕೃತಿಗಳನ್ನು ಇವರು ರಚನೆ ಮಾಡಿದ್ದಾರೆ. ಮತ್ತು ಇವರಿಗೆ ಜಾನಪದ ಅಕಾಡೆಮಿ ರಾಜ್ಯ ಪ್ರಶಸ್ತಿ ಮತ್ತು ಸಂಕ್ರಮಣ ಪ್ರಶಸ್ತಿ ಸೇರಿದಂತೆ ಹಲವು ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ ಅಂತ ಹೇಳ್ಬೋದು. ಕನ್ನಡದ ದಲಿತ ಸಾಹಿತ್ಯದಲ್ಲಿ ಅಂಬೇಡ್ಕರ್ವಾದಿ ಚಿಂತನೆಗಳನ್ನು ಗಂಭೀರ ನೆಲೆಯಲ್ಲಿ ಇವರು ತಾತ್ವಿಕವಾಗಿ ಮೈಗೂಡಿಸಿಕೊಂಡಿರುವ ವಿಶಿಷ್ಟ ಹಾಗೂ ಅಪರೂಪದ ಲೇಖಕರು ಮತ್ತು ಚಿಂತಕರೆಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ ಅಂತ ಹೇಳ್ಬೋದು. ಇವರು ಇವು ಕೃತಿಗಳನ್ನು ನೋಡ್ತಾ ಬಂದರೆ, ಜಾನಪದ ಕೃತಿಗಳು ಯಾವ್ಯಾವು ಅಂದರೆ ಒಟ್ಟಾರೆ 12 ಕೃತಿಗಳನ್ನು ರಚನೆ ಮಾಡಿದ್ದಾರೆ. ಹೈದರಾಬಾದ್ ಕರ್ನಾಟಕ ಜನಪದ ಪ್ರದರ್ಶನ ಕಲೆಗಳು, ರಾಯಚೂರು ಜಿಲ್ಲೆಯ ಜನಪದ ಕಲೆಗಳು, ಜನಪದ ಸಿಂಗಾರ, ಜನಪದ ಕಲೆ ಸಂಸ್ಕೃತಿ, ಹೈದರಾಬಾದ್ ಕರ್ನಾಟಕದ ಜನಪದ ವಾದ್ಯಗಳು, ಜಾನಪದ ಆಯಾಮಗಳು, ಜಾನಪದ ಕಥನ, ಜಾನಪದ ಹಾಡುಗಳ ಸಂಗ್ರಹ, ಜನಪದ ವೈವಿಧ್ಯ ಸಾಹಿತ್ಯ, ಜನಪದ ಗೀತೆಗಳು, ಜನಪದ ಕಲೆ ಸಮಸ್ಯೆ ಸವಾಲುಗಳು, ದಲಿತ ಜನಪದ ಸಂಪುಟ ಇತ್ಯಾದಿ. ದಲಿತ ಸಾಹಿತ್ಯಕ್ಕೆ ಸಂಬಂಧಿಸಿದಂಥ ಕೃತಿಗಳು: ಅಂಬೇಡ್ಕರ್ ದಲಿತ ಚಳುವಳಿ, ದಲಿತಾಂತರಂಗ, ಅಂಬೇಡ್ಕರ್ ಸಂವೇದನೆ, ದಲಿತ ಸಾಹಿತ್ಯ ಸಂಸ್ಕೃತಿ, ದಲಿತ ಲೋಕ, ಸ್ವಾತಂತ್ರ್ಯ ಪೂರ್ವದ ದಲಿತ ಚಳುವಳಿ, ಅಂಬೇಡ್ಕರ್ ಕಥನ, ಅಂಬೇಡ್ಕರ್ ಭಾರತ, ಅಂಬೇಡ್ಕರ್ ಪುಸ್ತಕ ನಿಧಿ, ದಲಿತ ಕಥನ, ದಲಿತ ಚಳುವಳಿ ಕಥನ, ಜೀವನ ಕಥನ. ಹಾಗೂ ಇವ್ರ ಕಥಾ ಸಂಕಲನಗಳು ಒಟ್ಟಾರೆಯಾಗಿ 4 ಅಂತವೆ. ಚೆಮ್ಮಾವಿಗೆ ಬೆತ್ತಲಾದ ಚಂದ್ರ, ಕರುಳರಿಯುವ ಹೊತ್ತು, ಮಾದನ ಕರೆಂಟ್ ಕುತಂತ್ರ. ಪ್ರಬಂಧಗಳು ನೋಡೋದಾದರೆ ಗಾಂಧಿ ಪ್ರತಿಮೆ, ಅನುಸೃಜನ, ಬೆಂದವರು, ಬಿ. ಶ್ಯಾಮಸುಂದರ್, ದಲಿತ ಸಾಹಿತಿ ಕುಮಾರ ಕಕ್ಕಯ್ಯ ಪೊಳ, ಡಾಕ್ಟರ್ BR ಅಂಬೇಡ್ಕರ್, ದ್ರಾವಿಡ ಸಂಸ್ಕೃತಿ ಚಿಂತಕ ಪೆರಿಯಾರ್, SM ಹಿರೇಮಠ್ ಅವ್ರ ಬಗ್ಗೆ ಪ್ರಬಂಧ ಬರೆದಿದ್ದಾರೆ. ಮುಂತಾದವುಗಳನ್ನು ಕಾಣ್ತೀವಿ. ಮತ್ತು ವಚನ ಸಾಹಿತ್ಯ ಕೃತಿಗಳನ್ನು ಬರೆದಿದ್ದಾರೆ. ಶರಣ ಸಂಸ್ಕೃತಿ ಸಂವಾದ, ಶರಣ ಸಂಸ್ಕೃತಿ ಕಥನ, ಜಾಗತಿಕ ಚಿಂತಕ ಬಸವಣ್ಣ, ಮತ್ತು ವಿಮರ್ಶೆಗಳ ಕೃತಿಗಳನ್ನು ನೋಡೋದಾದರೆ, ವಿಚಾರ ವಿಮರ್ಶೆ ಕೃತಿಗಳನ್ನು ನೋಡೋದಾದರೆ ಬುದ್ಧ ನಡೆಗೆ, ಫುಲೆ ಶಾಹು ಅಂಬೇಡ್ಕರ್, ಅವೈದಿಕ ಚಿಂತನೆ, ಜೀವಸಾರ ಚಿಂತನೆ, ಭೀಮಸೇನೆ ಮತ್ತು ಬಿ. ಶ್ಯಾಮಸುಂದರ, ಸಂಸ್ಕೃತಿ ಸಂಕ್ರಮಣ, ನೀರ ನೆರಳು, ಕಂಗೋಳರ ರಣ ಕತ್ತಲೆ, ಸಂಪಾದನೆ, ಅಂಬೇಡ್ಕರ್ ವಿಚಾರ ತರಂಗ, ಅನ್ವೇಷಣೆ, ಲೋಕಮಿತ್ರರ ನಡುವೆ, ಅಂಬೇಡ್ಕರ್ ವಾಚಿಕೆ, ಬಯಲು ಹೊನ್ನು ಮುಂತಾದ ಒಂದು ಕೃತಿಗಳನ್ನು ಸಂಪಾದನೆಯನ್ನು ಮಾಡಿದ್ದಾರೆ. ಇವರಿಗೆ ಸಂದ ಪ್ರಶಸ್ತಿಗಳನ್ನು ನಾವು ನೋಡೋದಾದರೆ, ರುಕ್ಮಿಣಿಬಾಯಿ ಸ್ಮಾರಕ ದತ್ತಿ ಪ್ರಶಸ್ತಿ 2004ರಲ್ಲಿ ಸಿಕ್ಕಿದೆ.
ಇವರ ಪರಿಚಯವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಸಹಾಯವಾದರೆ ಉಪಯೋಗಿಸಿಕೊಳ್ಳಿ. ಧನ್ಯವಾದಗಳು. ನಿಮಗೆ ಸಹಾಯವಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವರ ಒಂದು ವಿಸ್ತಾರವಾದ ಪರಿಚಯವಿಲ್ಲ. ಎಲ್ಲ ಒಂದು ರಂಗದಲ್ಲೂ ಕೂಡ ಇವರು ಅನೇಕ ಪುಸ್ತಕಗಳನ್ನು ಕೃತಿಗಳನ್ನು ಬರೆದಿದ್ದಾರೆ. ಹಾಗೂ ಕೂಡ ಎಲ್ಲ ಲೇಖನಗಳು, ಸಂಪಾದನೆಗಳು, ವಿಮರ್ಶೆ, ವಿಚಾರ ಮತ್ತು ಕವನಗಳು, ಕೃತಿಗಳು ಹಲವಾರು ರೀತಿಯಲ್ಲಿ ಇವರು ರಚನೆ ಮಾಡಿದ್ದಾರೆ ಅಂತ ಹೇಳ್ತಾ ಇವರ ಪರಿಚಯ ಸಂಕ್ಷಿಪ್ತವಾಗಿದೆ. ಇದನ್ನು ಇಷ್ಟು ಹೇಳಿ ಇವರ ಪರಿಚಯವನ್ನು ಮುಗಿಸ್ತಾ ಇದ್ದೀನಿ. ಇನ್ನು ಹಲವಾರು ಇವರ ಬಗ್ಗೆ ಸಂಗ್ರಹಿಸ್ಬೋದು ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.